ಹಿಂಗೆ ಹುಡ್ದಾಗಿಂದನೂ ಇವ್ರು ಚಬ್ಬಿ ಬಾರ್ನೆ ನಾನು ಹಿಂಗೆ ಏನ್ ತಿಂಡಿ ಪೋತನ ಸಿಕ್ಕಾಪಟ್ಟೆ ಏನೋ ಮೈಯಿಂದ ಬರುತ್ತೆ. ಇಮ್ಯಾಜಿನೇಷನ್ ಅಲ್ಲೂ ಇಲ್ಲ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ. ಏಮ್ರ ಶೆಟ್ಟಿ ಏಡಿಸ್ತಾ ಉಂಡಾವು ಅಂದ್ರೆ ನಮ್ಮ ಅಪ್ಪುಟ್ಟಂದೆ ಆಟ್ಲಾ ಅಂದಂತೆ. ಹಂಗಾದ್ರಿ ಅಪ್ಪ ಹೇಳಿ ಅಪ್ಪನ 26 ವರ್ಷಗಳಿಂದ ಸಿನಿಮಾ ರೋಕ ಮತ್ತು ರಂಗಭೂಮಿಯ ಅದ್ಭುತವಾದಂತಹ ಕಲಾವಿದ. ಈ ತರಲೆ ತಂಟೆ ಅಲ್ಲೊಂದು ಡ್ರಾಮಾ ಮಾಡೋದು ಈ ತರದೆಲ್ಲ ಇರ್ತಾವಲ್ಲ. ಡ್ರಾಮಾ ಮಾಡಿಲ್ಲ, ಡವ್ ಮಾಡಿದ್ದೀನಿ. ಏನೇನು ಅಡ್ರೆಸ್ರಿತ್ತು? ಕರಿಬಚ್ಚ ಅಂತಿತ್ತು, ದೊಡ್ಡೆಂಟ ಅಂತಿತ್ತು, ಆಮೇಲೆ ಪಾಯದ ನೀರು ಅಂತಿತ್ತು. ಎಲ್ಲಿ ಬ್ರೇಕ್ ಅಲ್ಲಿ ನಾನು ಅಡ್ಡಕ್ಕೆ ಫ್ರೆಂಡ್ಸ್ ಜೊತೆ ಹಿಂಗೆ ಹೋಗಿದ್ದೆ. ಅವ್ನು ನನ್ನೇ ನೋಡೋನು, ಏನಮ್ಮ ಹಿಂಗೆಲ್ಲ ಆ್ಯಕ್ಟ್ ಮಾಡ್ತೀಯ ನೀನು? ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಾಟಕ ಮಾಡ್ತೀಯಾ? ಐ ಕೆರೆದಲ್ಲಿ ಹೊಡಿತಾರೆ ನಮ್ಮನೇಲಿ ನಾಟಕ ಗಿಟ್ಕೊಂಡು ಮಾಡ್ತೀನಿ ಅಂದರೆ ಹೋಗಪ್ಪ. ಗುರುಗಳು ಯಾರ್ಯಾರು? ಯಶ್ ಅವರು, ಗಣೇಶ್ ಅವರು, ರಂಗಣರಘು ಅವರು. ಹೆಂಗೆ ಈಗ ಯಶಿಗೆ ಸೂಪರ್ ಸ್ಟಾರ್. ಈಗ ಬರೋರೆಲ್ಲ ಏನು ಮಾಡ್ತಾರೆ, ಫಸ್ಟ್ ನಾನು ಯಶ್ ಆಗ್ಬಿಡ್ಬೇಕು ಅಂತ ಬರ್ತಾರೆ. ಯಶ್ ಆಗೋಕ್ಕೆ 25 ವರ್ಷ ಇದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಯಾಕೆ ಹಾಸ್ಯದ ಜಾನರ್ಗೆ ಯಾಕೆ ಫಿಕ್ಸ್ ಆಗಿದ್ದು? ನಾನು ಫಿಕ್ಸ್ ಆಗಿರಲಿಲ್ಲ, ನಾನು ವಿಲ್ಲನ್ ಆ್ಯಕ್ಚುಲಿ. ಎಷ್ಟು ಸಿನಿಮಾ ಆಯ್ತು 26 ವರ್ಷದಲ್ಲಿ? ಆಯ್ತು, ಒಂದು 110 ಸಿನಿಮಾ ಆಯ್ತು. ನಾವು ಪ್ರಸಿದ್ಧಿ ಪಡಿಬೇಕು, ಫೇಮಸ್ ಆಗಬೇಕು, ಅದಕ್ಕಿರೋ ಮಾರ್ಗ ಅಂದರೆ ಆ್ಯಕ್ಟಿಂಗ್ ಫೀಲ್ಡು. ಈಗಿರೋ ಸಿಚುವೇಶನಲ್ಲಿ ನುರಿತ ನಟರಾಗಿದ್ರೆ ಮಾತ್ರ ಬದುಕಕ್ಕೆ ಸಾಧ್ಯ. ಜನರನ್ನ ಥಿಯೇಟರ್ ಕರ್ಕೊಂಡ್ಬರೋದು ಅಥವಾ ಈ ಸಿನಿಮಾ ಎಲ್ಲರೂ ಹೇಳೋದು ಚೆನ್ನಾಗಿದೆ ಸಿನಿಮಾ ಗೆಲ್ಲಲ್ಲ. ಆಗ ಟಿವಿ ನೋಡಿದ್ರೆ ಇಷ್ಟು ಚೆನ್ನಾಗಿದೆ ಸಿನಿಮಾ ಅಂತಾರೆ. ಅಯ್ಯೋ, ಥಿಯೇಟರ್ ನೋಡಿದ್ರೆ ಇನ್ನೊಂದು ಪಿಕ್ಚರ್ ಮಾಡೋರಲ್ಲಪ್ಪ ಅವರು. ಬಟ್ ಹಿಂಗೆ ಬಂದಿ ಪಾತ್ರ ಒಪ್ಕೋತೀರಾ? ನನಗೆ ಹೊಸಬ್ರು ಹಳಬ್ರು ಪ್ರೊಡಕ್ಷನ್ ನಾನು ಏನು ನೋಡಲ್ಲ. ರಾಜವಲಿ ಹಿಟ್ಟಾದ್ಮೇಲೆ, ಹಿಟ್ಟು ಅಂತಲೂ ಗೊತ್ತಿಲ್ಲ, ಹಿಟ್ಟಾದ್ಮೇಲೆ ಕೆಲಸಗಳು ನಿಂತೋಯ್ತು. ನನಗೆ ಹಸಿವು ಹೋರಾಟಕ್ಕೆ ನಾಂದಿ ಹಾಡುತ್ತಾ ತುಂಬ ಎಲೆಕ್ಟ್ರಿಷಿಯನ್ ನಾನು. ಆ 15 ರೂಪಾಯಿಗೆ ನನಗೊಂದು ಕ್ರೀಮ್ ಅಂತ ಸಿಗೋದಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಎಲೆಕ್ಟ್ರಿಷಿಯನ್ನು, ಡ್ರೈವರ್, ಬಸ್ ಒಂದು ಬಿಟ್ಟು ಬಿಕ್ಕಿದೆಲ್ಲ ಓಡಿಸಿದ್ದೀನಿ. ಏನು ಹೊಟ್ಟೆಪಾಡಿಗೋಸ್ಕರ? ಹೊಟ್ಟೆಪಾಡಿಗೆನೆ. ನೀವು ಅದೇ ಅದು ಸಿನಿಮಾ ಫೋನ್ ಬರೀ ಮಾಡಿ ನಿಂತ್ಕೊಳ್ಳಿ ಅಂತ ಒಂದು ಡ್ರೆಸ್ ಕೊಟ್ಟರು, ಹಾಕ್ಕೊಂಡು ನಿಂತ್ಕೊಂಡೆ. ಯಾರೇನೋ ಅಂದರು. ನಾನು ಆರ್ಟಿಸ್ಟ್ ಅಂತ ಹೆಸರು ಇದ್ದಾಳು. ಆಮೇಲೆ ಬಾಬಾ ಒಂದು ಕಳಿಸ್ಬಿಟ್ರು. ಏನೇನು ಆಸೆಗಳು ಓಡ್ತಾ ಇತ್ತು? ಎಲ್ಲ ಆಸೆಗಳು ಸತ್ತೋಗಿತ್ತು. ಯಾವತ್ತೂ ಅನ್ಸಿಲ್ವಾ ಕಣ್ಣೆ ಮುಂದೆ ನಿಂತಾಗ ನಾನು 6 ಪ್ಯಾಕು ಸಣ್ಣ ಆಗಬೇಕು ಹಿಂಗೆ ತಗೊಂಡ್ರು? ಹಿಂಗೆ ಹೋಗ್ಬೇಕಾದ್ರೆ ನನ್ನ ಮಕ್ಕಳು ನೈಟೆಲ್ಲ ಕೊಟ್ಟು ದಪ್ಪ ಆಗ್ಬಿಟ್ಟು ನಮ್ಗೆ ಹಿಂಸೆ ಇರ್ತಾರೆ ಅಂತಂದ. ಅವನು ಕೇಳಿಸ್ಬಿಡ್ತು. ಎಲ್ಲೂ 1 ಇಂಚು ಜಾಸ್ತಿ ಆಗ್ಬಿಟ್ರೆ ಪ್ಯಾಂಟು ಟೈಟ್ ಆಗ್ಬಿಡುತ್ತೆ ಅನ್ನೋ ಬೈದಲ್ಲಿ ಬದುಕ್ತಾ ಇದ್ದೀನಿ.